ನಮಸ್ಕಾರ, ನಾನು ನಿಮ್ಮ ಎಂಪಿ ಮುದಾಳೆ. ತಮಗೆಲ್ಲ ಗೊತ್ತಿರುವ ಹಾಗೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶಿಲ್ಪಾ ಶರ್ಮಾ ಅವರು ದಿಢೀರನೆ ನಿನ್ನೆ ಬೀದರ್ ನಗರದ ಬಸವೇಶ್ವರ ಸರ್ಕಲ್ ಸುತ್ತಮುತ್ತಲು ಮತ್ತು ಭಗತ್ ಸಿಂಗ್ ಸರ್ಕಲ್ ಸುತ್ತಮುತ್ತಲು ನಾಲಿ ಮತ್ತು ಡ್ರೈನೇಜ್ಗಳನ್ನ ಬ್ಲಾಕ್ ಆಗುವುದನ್ನ ತಡೆಗಟ್ಟುವಲ್ಲಿ ಬಹಳಷ್ಟು ಶ್ರಮ ವಹಿಸಬೇಕಾಗಿದೆ ಎಂಬ ಕಟ್ಟುನಿಟ್ಟಿನ ಕ್ರಮ ವಹಿಸಿಕೊಂಡು ಅವರ ಸಿಬ್ಬಂದಿಗಳೊಂದಿಗೆ ರಸ್ತೆಗಳಲ್ಲಿದ್ದಾರೆ. ಬೀದರ್ ನಗರದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಹಲವಾರು ರೀತಿಗಳಿಂದ ಕಂಗೆಟ್ಟು ಹೋಗಿರ್ತಕ್ಕಂತಹ ನಗರದ ವಾಸಿಗಳಿಗೆ ಒಂದಿಷ್ಟು ಪ್ರಯತ್ನ ಮಾಡಲಿಕ್ಕೆ ಜಿಲ್ಲಾ ಅಧಿಕಾರಿಗಳಿರ್ತಕ್ಕಂತಹ ಶಿಲ್ಪಾ ಶರ್ಮಾ ಅವರು ನಗರದ ಭಗತ್ ಸಿಂಗ್ ಸರ್ಕಲ್ ಇಂದ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಬಸವೇಶ್ವರ ಸರ್ಕಲ್ ವರೆಗೂ ತಮ್ಮದೇ ಆದ ರೀತಿಯಲ್ಲಿ ನಡೆದುಕೊಂಡು ಹೋಗುವ ಮೂಲಕ ಆಶ್ಚರ್ಯ ಮೂಡಿಸಿದ್ದಾರೆ. ಹಲವಾರು ರೀತಿಗಳಿಂದ ಬಿರಿಯಾನಿ ಹೋಟೆಲ್ಗಳ ಮುಂದೆ ನಾಲಿಗಳನ್ನ ಡ್ರಂಪ್ ಆಗಿದ್ದನ್ನ ಮತ್ತು ಅದರ ಮುಂಭಾಗದಲ್ಲಿರ್ತಕ್ಕಂಥದ್ದನ್ನ ದೊಡ್ಡ ಕಾಲುವೆಗಳನ್ನ, ಅದಲ್ಲದೆ ಯಾಕೆ ಈ ರೀತಿಯಾಗಿ ಡ್ರೈನೇಜ್ಗಳನ್ನ ಅಲ್ಲಿಂದಲ್ಲೇ ಬ್ಲಾಕ್ ಆಗ್ತಾ ಇದಾವೆ, ಯಾವ ಕಾರಣಕ್ಕೆ ಆಗ್ತಾ ಇದಾವೆ ಅನ್ನೋ ಕಾರಣಕ್ಕಾಗಿ ಇಂಜಿನಿಯರ್ಸ್ಗಳ ಜೊತೆಯಲ್ಲಿ ಬೀದರ್ ನಗರದ ನಗರಸಭೆ ಆಯುಕ್ತರಾದ ಶಿವರಾಜ್ ರಾಠೋಡ್ ಮತ್ತು ಸೇರಿದಂತೆ ಬೀದರ್ ನಗರಸಭೆಯ ಅನೇಕ ಅಧಿಕಾರಿಗಳು ತಮ್ಮ ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ನಿನ್ನೆ ಕಾರ್ಯ ಕೈಗೊಂಡಿದ್ದಾರೆ. ಮಳೆಯಲ್ಲೂ ಸಹ ಶಿಲ್ಪಾ ಶರ್ಮಾ ಅವರು ಲೆಕ್ಕಿಸದೆ ಈ ಒಂದು ರೀತಿಯಾಗಿ ನಡೆದಾಡುತ್ತಿರೋದು ನೋಡಿದ್ರೆ ನಿಜಕ್ಕೂ ಒಂದಿಷ್ಟು ನಮಗೆ ನೆನಪಿಗೆ ಬಂದಿರೋದೇನಪ್ಪಾ ಅಂದ್ರೆ, ಇನ್ನೊಬ್ಬ ಜಿಲ್ಲಾಧಿಕಾರಿ ಬೀದರ್ ಜಿಲ್ಲೆಯ ಅವರಿಗೆ ಹೀರೋ ಅಂತಲೇ ಕರೀತಾರೆ. ಆದರೆ ಅವರು ಇವತ್ತು ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಆಯುಕ್ತರಾಗಿದ್ದಾರೆ, ಹರ್ಷ್ ಗುಪ್ತಾ ಅವರು. ಇವತ್ತು ಶಿಲ್ಪಾ ಶರ್ಮಾ ಅವರು ರೋಡಿಗಿಳಿದು ಈ ರೀತಿಯಾಗಿ ಬ್ಲಾಕ್ ಆಗಿರ್ತಕ್ಕಂಥ ಡ್ರೈನೇಜ್ಗಳನ್ನ, ನಾಲಿಗಳನ್ನ ಹಾಗೂ ಇನ್ನಿತರ ಸಮಸ್ಯೆಗಳನ್ನ ಬಗೆಹರಿಸಲು ರೋಡಿಗಳಿದ್ದೆ ಇದು ಎರಡನೇ ಡಿಸಿ ಶಿಲ್ಪಾ ಶರ್ಮಾ ಅವರು ಅಂತಕ್ಕಂಥ ಮಾತನ್ನ ಹೇಳಬೇಕಾಗಿದೆ. ಯಾಕಂದ್ರೆ ಮೊದಲನೇದಾಗಿ ಬೀದರ್ ಜಿಲ್ಲೆಗೆ ಏನಾದರೂ ಒಂದಿಷ್ಟು ಉದ್ಧಾರ ಮಾಡಿದವರು ಯಾರಾದ್ರೂ ಅಂದ್ರೆ ಅವರು ಹರ್ಷ್ ಗುಪ್ತಾ. ಈಗ ನಾವೆಲ್ಲ ನೋಡ್ತಾ ಇದೀವಲ್ಲ, ಸುತ್ತಮುತ್ತಲು ರಿಂಗ್ ರೋಡ್ ಮಾಡಿದ್ದು ಆ ಪುಣ್ಯಾತ್ಮನೆ ಮತ್ತು ಅನೇಕ ರಾಜಕಾರಣಿಗಳ ಈ ಜಾಗಗಳನ್ನ ಕಬ್ಜಾ ಮಾಡಿಕೊಂಡು ಇನ್ನಿತರ ಸರ್ಕಾರಿ ಕಬ್ಜಾದಲ್ಲಿರ್ತಕ್ಕಂಥ ಮನೆಗಳನ್ನು ಕಟ್ಟಿಕೊಂಡು ನಿಂತರು ಕೂಡ ಡೆಮಾಲಿಷ್ ಮಾಡಿದ್ದು ಆ ಒಬ್ಬ ಹೀರೋನೆ. ಅವರ ಜೊತೆಯಾಗಿ ಇವತ್ತು ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಶಿಲ್ಪಾ ಶರ್ಮಾ ಅವರು ರೋಡಿಗಿಳಿದು ಬರುತ್ತಿರುವಂತಹ ಸನ್ನಿವೇಶಗಳು ನೋಡಿದ್ರೆ ನಿಜಕ್ಕೂ ನೆನಪಿಗೆ ಬಂದಿದ್ದು ಜಿಲ್ಲಾಧಿಕಾರಿ ಹರ್ಷ್ ಗುಪ್ತಾ ಅವರ ನೆನಪು. ಬಂಧುಗಳೇ, ಮನುಷ್ಯನಿಗೆ ಏನಾದರೂ ಒಂದಿಷ್ಟು ಸಾಧನೆ ಮಾಡಬೇಕು, ಏನಾದರೂ ಒಂದಿಷ್ಟು ಸಮಸ್ಯೆಗಳನ್ನ ಗುರುತಿಸಿಕೊಂಡು ಪರಿಹಾರ ಕಲ್ಪಿಸಿಕೊಡಬೇಕು ಎಂಬ ನಿಟ್ಟಿನಲ್ಲಿ ಏನಾದರೂ ಒಂದು ಆಲೋಚನೆ ಮಾಡಿಕೊಂಡು ಒಂದು ವಿಚಾರ ಮಾಡಿದ್ರೆ ಒಂದಿಷ್ಟು ಸಾಧ್ಯ ಆಗ್ತಿತ್ತು. ಆದರೆ ಇವರು ಬೇರೆ ತರ ಡಿಸಿಗಳಲ್ಲ ಅಂತ ಅನ್ಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ಒಂದಿಷ್ಟು ಕಾರ್ಯಪ್ರವರ್ತನೆ ಕೆಲಸ ಮಾಡ್ತಾ ಇದ್ದಾರೆ. ಹರ್ಷ್ ಗುಪ್ತಾ ಹೋದ್ಮೇಲೆ ಸುಮಾರು ಜನ ಡಿಸಿಗಳು ಬಂದೋದ್ರು, ಆದ್ರೆ ಯಾರು ಕೂಡ ಕ್ಯಾರೆ ಇರಲಿಲ್ಲ, ಎಲ್ಲಿ ಬಿದ್ದಿದ್ದು ಯಾರು ಕೇಳಿಲ್ಲ. ಕೇವಲ ತಂದೆ ಆದಂತ ಒಂದಿಷ್ಟು ರೂಮು, ಮನೆ, AC, ಬಾಡಿಗೆ, ಇನ್ನೊಂದು ಮಗದೊಂದು ಮಾಡ್ಕೊಂಡು ಹೋದರೆ ಜಾಸ್ತಿ ಇದ್ದಾರೆ. ಆದರೆ ಇವತ್ತು ಶಿಲ್ಪಾ ಶರ್ಮಾ ಅವರು ರೋಡಿಗಿಳಿದು ಕಾಲಿಗಳ ನಿಂತ್ಕೊಂಡು ತಮ್ಮದೇ ಅಂತ ಎಂಜಿನಿಯರ್ಸ್ ಗಳನ್ನ ತೆಗೆದುಕೊಂಡು ಇದನ್ನು ಹೇಗಾದ್ರೂ ಮಾಡಿ ವಿಚಾರ ಮಾಡಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಕಾರ್ಯಕಲ್ಪಗಳನ್ನ ಮಾಡಬೇಕೆಂಬ ನಿಟ್ಟಿನಲ್ಲಿ ಮುಂದೆ ಬಂದಿದ್ದಾರೆ. ಯಾವುದೇ ಕೂಡ ಅವರು ಇನ್ನೊಬ್ಬರ ಹಾಗೆ ಒಂದಿಷ್ಟು ಮಾಸ್ಕ್ ಮತ್ತೊಂದು ಹಾಕೊಂಡಿರಲಿಲ್ಲ. ಯಾವುದೇ ಕಾರಣಕ್ಕೂ ಅವರು ಮಳೆ ಚಳಿ ಅನ್ನೋದು ಕೂಡ ಲೆಕ್ಕಿಸದೆ ಬೀದರ್ ನಗರದಲ್ಲಿ ಸುತ್ತಾಡಿದ್ದಾರೆ. ನಿಜಕ್ಕೂ ಈ ಒಂದು ಕಾರ್ಯಕ್ಕೆ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಧನ್ಯವಾದ ಸಲ್ಲಿಸ್ತಾ ಇದೆ. ಯಾಕಂದ್ರೆ ಜನರ ಸಮಸ್ಯೆಗಳನ್ನು ಅರ್ಥಕೊಂಡು ಕೆಲಸ ಮಾಡೋದೇ ನಿಜವಾದ ಒಬ್ಬ ಅಧಿಕಾರಿಗಳ ಮತ್ತು ಜಿಲ್ಲಾ ಅಧಿಕಾರಿಗಳು ನೆನೆಸ್ಕೊಳ್ತಾರೋ ಅವರ ಒಂದು ಬಹಳ ದೊಡ್ಡ ಜವಾಬ್ದಾರಿ. ನಗರಸಭೆ ಆಯುಕ್ತರಾದ ಶಿವರಾಜ್ ರಾಠೋಡ್ ಮತ್ತು AC MD ಶಕೀಲ್ ಅವರ ಜೊತೆ ಸೇರಿಕೊಂಡು ಅನೇಕ ಜನ ಇಂಜಿನಿಯರ್ಸ್ ತೆಗೆದುಕೊಂಡು ಡ್ರೈನೇಜ್ ಗಳನ್ನ ನೋಡಿದ್ದಾರೆ, ಅನೇಕ ದೊಡ್ಡ ದೊಡ್ಡ ನಾಲಿಗಳನ್ನ ನೋಡಿದ್ದಾರೆ. ಆದ್ರೆ ಅಲ್ಲಿ ಬಹಳಷ್ಟು ಗಬ್ಬೆದ್ದು ವಾಸನೆ ನಾಡ್ತಾ ಇತ್ತು. ಆದ್ರೂ ಕೂಡ ಅದನ್ನು ಲೆಕ್ಕಿಸದೆ ಶಿಲ್ಪಾ ಶರ್ಮಾ ಅವರು ತನ್ನದೇ ಆದ ವಿಚಾರದಲ್ಲಿ ಅಲ್ಲಿ ಕೂತುಕೊಂಡು ಎಲ್ಲಿ ಬ್ಲಾಕ್ ಆಗ್ತಾ ಇದೆ, ಹೇಗೆಲ್ಲ ಬ್ಲಾಕ್ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ವಿಚಾರ ಮಾಡಿಕೊಂಡು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬನ್ನಿ ಆ ಒಂದು ಸುದ್ದಿ ನಿಮಗೆ ನಾವು ತೋರಿಸ್ತೀವಿ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ. ನಿಜಕ್ಕೂ ಇಂಥ ಜಿಲ್ಲಾಧಿಕಾರಿಗೆ ಒಂದು ಸಲಾಂ ಹೇಳಲೇಬೇಕು. ಧನ್ಯವಾದಗಳು. ಯಾರೆಲ್ಲ ಈ ಸುದ್ದಿ ನೋಡ್ತಿದ್ರು ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಧನ್ಯವಾದ.
ಮೇಲೆ ರೈಲ್ವೆ ಕ್ರಾಸ್ ಆಗಿ ಈ ನೀರು ಜಾಸ್ತಿ ಕ್ಲೀನ್ ಇದೆ ಅಲ್ಲಿಂದ ಡ್ರೈನೇಜ್ ನೀರಿಂದ. ಇಟ್ ಇಸ್ ಸಪೋಸ್ ಟು ಬಿ ಬ್ಲ್ಯಾಕ್ ವಾಟರ್. साइड में लग रहा है जरा थोड़ा